ನೇಮಕ ಮಾಡಿ ಇವತ್ತು ಆದೇಶ ಪತ್ರ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸಂಘದ ಉದ್ದೇಶ ಅಂತಂದ್ರೆ ಇವತ್ತು ನಾವು ಸರ್ಕಾರದಿಂದ ಬರ್ತಕ್ಕಂಥ ಕಾರ್ಮಿಕರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ತಾ ಇದೆ. ಇದಲ್ಲದೆ ಈ ಬಿಜಾಪುರ ಜಿಲ್ಲೆ ಹೊರತುಪಡಿಸಿ ನಮ್ದು 26 ಜಿಲ್ಲೆಗಳಲ್ಲಿ ನಮ್ಮ ಕಾರ್ಮಿಕರಿಗಾಗಿ ಕಾರ್ಮಿಕರ ಸಹಸ್ಕರಣವಾಗಿ ನಮ್ಮ ಸಂಘಟನೆ ಇವತ್ತು ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ನಾವು ಕಾರ್ಮಿಕರಿಗೆ ಸರ್ಕಾರದ ಬಸ್ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಶಾಖೆಯನ್ನು ಮಾಡಿ ತಾಲೂಕು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಅದ್ರ ಬಗ್ಗೆ ನಾವು ಏನು ಮುಂಚೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನಮ್ಮ ಸಂಘಟನೆ ಅಂದ್ರೆ ಏನು, ಸಂಘಟನೆಗಾಗಿ ಏನು ಮಾಡಬೇಕು, ಸಂಘಟನೆಗೋಸ್ಕರ ಯಾವ ರೀತಿ ಇರಬೇಕು, ಪದಾಧಿಕಾರಿಗಳು ಯಾವ ಥರ ಕೆಲಸಗಳನ್ನು ಜಿಲ್ಲೆಯಲ್ಲಿ ಮಾಡಬೇಕು, ತಾಲೂಕಲ್ಲಿ ಯಾವ ಥರ ಪದಾಧಿಕಾರಿಗಳು ಕೆಲಸಗಳು ಮಾಡಬೇಕು ಅನ್ನೋದನ್ನ ನಾವು ಆಲ್ರೆಡಿ ಎಲ್ಲರಿಗೂ ಹೇಳಿದ್ದೀವಿ ನಮ್ಮ ಪದಾಧಿಕಾರಿಗಳಿಗೆ. ಹಾಗಾಗಿ ಏನು ಇವತ್ತು ನಮ್ಮ ಪದಾಧಿಕಾರಿ ನೇಮಕ ಮಾಡಿನೋ ಇವತ್ತು ಅವರು ತನುಮನದಿಂದ ಇವತ್ತು ಈ ದಿನ ಬಂದು ಇವತ್ತು ಈ ಸಮಾವೇಶಕ್ಕೆ ಎಲ್ಲ ಸಮ್ಮತಿ ಇವತ್ತು ಪಾಲ್ಗೊಂಡು ಕಾರ್ಮಿಕರಿಗಾಗಿ ಕಾರ್ಮಿಕ ಸಲುವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಸಮ ಮಾಡಬೇಕು ಅಂತ ಈ ವಿಷಯ ಕೇಳ್ಕೊಂತ ಇದ್ದೀನಿ. ನಾವು ಕೊಟ್ಟಕ್ಕಂಥ ID ಕಾರ್ಡು ಮತ್ತು ಆಧಾರ್ ಕಾರ್ಡ್ ದಯವಿಟ್ಟು ಅದೇ ಕಾರ್ಡ್ ದುರುಪಯೋಗ ಪಡ್ಕೊಂಡರೆ ಕಾರ್ಮಿಕರಿಗಾಗಿ ಕೆಲಸ ಮಾಡಬೇಕು. ನಾವು ಯಾವ ಕಾರ್ಮಿಕರಿಗೆ ಕೆಲಸ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಏನೋ ಇವತ್ತು ಸ್ವಂತ ಕೆಲಸಗಳು ನಾವು ಇವತ್ತು ಒಂದು ದಿವಸದಲ್ಲಿ ಒಂದು ಗಂಟೆ ಸಾಕು. ಒಂದು ಗಂಟೆ ಕಾರ್ಮಿಕರಿಗೆ ಅವ್ರನ್ನ ನಾವು ಒತ್ತು ಕೊಟ್ಟು ಆ ಕಾರ್ಮಿಕರಿಗೆ ಸರ್ಕಾರ ಕೊಡಿಸುವಂಥ ಸೌಲಭ್ಯವನ್ನು ಕೊಡಿಸಿದಾಗ ಕಾರ್ಮಿಕರಿಗೆ ನಮ್ಮ ಸಂಘಟನೆಗೆ ಒಳ್ಳೆಯ ಹೆಸರು ಬರ್ತದೆ. ಜಿಲ್ಲಾಧ್ಯಕ್ಷರು ಆಗ್ಬೋದು, ಒಬ್ಬ ತಾಲೂಕಾಧ್ಯಕ್ಷರು, ಪ್ರತಿಯೊಬ್ಬರಿಗೂ ನಮ್ಮ ಸಂಘಟನೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಬಟ್ ಅಧಿಕಾರಿಗಳ ಜೊತೆಗೆ ಒಳ್ಳೆ ಒಂದು ಅಭಿನವ ಸಂಬಂಧ ಇಟ್ಕೊಂಡು ನಮಗೆ ಆಗಿದ್ದ ಉದ್ದೇಶ ಏನು, ಕಾರ್ಮಿಕರಿಗೆ ಸೌಲಭ್ಯ ಕೊಡಿಸೋ ಉದ್ದೇಶ, ಸೌಲಭ್ಯ ಕೊಡಿಸೋ ಒಂದು ಉದ್ದೇಶವನ್ನು ಕೊಡಿಸಿ ನಾವು ಅವರಿಗೆ ಒಂದು ಸೌಲಭ್ಯ ಕೊಡಿಸಿದಾಗ ಹಾಗಾಗಿ ನಿಮ್ಗೊಂದು ಹೆಸರು ಬರುತ್ತೆ, ನಮ್ಮ ಸಂಘಟನೆಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಹಾಗಾಗಿ ದಯವಿಟ್ಟು ಏನು ಇವತ್ತು ಲೆಟರ್ ಕೊಟ್ಟಿದ್ದೀವೋ ಎಲ್ಲರೂ ಸಮೇತ ಲೆಟರ್ಗಳು ಮನೆಗೆ ಇಟ್ಕೊಂಡಲೆ ID ಕಾರ್ಡ್ಗಳನ್ನು ದುರುಪಯೋಗ ಪಡ್ಕೊಂಡಲೆ ಕಾರ್ಮಿಕರಿಗಾಗಿ ಕಾರ್ಮಿಕ ಸಹೋದರಗೋಸ್ಕರವಾಗಿ ನಮ್ಮ ಸಂಘಟನೆ ಇದೆ. ದಯವಿಟ್ಟು ಎಲ್ಲ ಜಿಲ್ಲೆಯಲ್ಲಿ ಯಾವುದೇ ಪದಾಧಿಕಾರಿಗಳು ಸಹಾಯ ಮಾಡ್ತಿದ್ದಾರೆ ಕಾರ್ಮಿಕರಿಗೆ, ಆ ಸಹಾಯ ಇವತ್ತು ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡು ಹಾಗಾಗಿ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರು ಇದ್ದಾರೆ. ಇವತ್ತು ಆ ಕಟ್ಟಡ ಕಾರ್ಮಿಕರು ಇವತ್ತು ಎಲ್ಲ ಕಡೆಯಲ್ಲೂ ಈಗ ಏನಾಗಿದೆ, ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ನಿಜವಾದ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ಇದು ಜಾಸ್ತಿ ಫೇಕ್ ಕಾರ್ಡ್ಗಳಾಗಿದೆ. ಎಕ್ಸಾಂಪಲ್ ಒಂದು ಹಾವೇರಿ ಜಿಲ್ಲೆಯಲ್ಲಿ 3.25 ಲಕ್ಷ ಇವತ್ತು ಮನೆಗಳಿದೆ. ಆ 3.25 ಲಕ್ಷ ಜನ ಇದರಲ್ಲಿ 2,40,00,000 ಕಾರ್ಡ್ ಇದೆ. ಆ 2,40,000 ಕಾರ್ಡಲ್ಲಿ ನಿಜವಾದ ಕಾರ್ಮಿಕರಿದೆ 40 ಚಿಲ್ಲರೆ ನಿಜವಾದ ಕಾರ್ಮಿಕರಿದೆ, ಮಿಕ್ಕಿದವರೆಲ್ಲ ಫೇಕ್ ಆಗಿದೆ. ಹಾಗಾಗಿ ದಯವಿಟ್ಟು ಈ ಮುಂದಿನ ದಿವಸಗಳಲ್ಲಿ ನಿಜವಾದ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಏನು ಇವತ್ತು ಸೌಲಭ್ಯ ಕೊಡಿಸೋ ಜೊತೆಗೆ ಕಾರ್ಡ್ಗಳು ಮಾಡ್ಕೊಡೋದು, ರಿನ್ಯೂವಲ್ ಮಾಡ್ಕೊಡೋದು ಅನ್ನೋ ಕೆಲಸಗಳು ಇವತ್ತು ನಾವು ಸಂಘಟನೆ ಮಾಡಬೇಕು. ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಮ್ಮ ಸಂಘಟನೆ ಕಡೆಯಿಂದ ಯಾವುದೇ ಕೆಟ್ಟ ಹೆಸರು ಬರಬಾರ್ದು. ಅಂದರೆ ನಿಜವಾದ ಕಾರ್ಮಿಕ ಗುರುತಿಸಬೇಕು, ಫೇಕ್ ಕಾರ್ಡ್ಗಳು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಹಾಗಾಗಿ ಯಾರು ಇವತ್ತು ನಮ್ಮ ಸಂಘಟನೆ ಇದ್ರೆ ಯಾರು ಇವತ್ತು ದುಡ್ಡಿದ್ರೆ ದಯವಿಟ್ಟು ಹೋಗ್ಕೋಬೇಡಿ. ಹಾಗಾಗಿ ಏನು ಇವತ್ತು ನಿಮ್ಮ ಸಂಘಟನೆಗೆ ಇವತ್ತು ನೀವು ತನುಮನದಿಂದ ಬಂದಿದ್ದೀರಿ. ಇವತ್ತು ಇದೇ ರೀತಿ ನಾವೆಲ್ಲ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಥರ ಭಾವನೆ ಇಟ್ಕೊಂಡು ಸ್ವಲ್ಪ ಸಂಘಟನೆ ಮಾಡಿಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ಸಂಘಟನೆಗೆ ಬಲಪಡಿಸ್ತೀರಾ. ಆಗ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರಿಗೂ ನಿಮ್ಮ ತಲಾ ಪದಾಧಿಕಾರಿಗಳು ಸಹಕಾರ ಬೇಕಾಗಿದೆ. ಸಹಕಾರ ಅದು ಕೊಟ್ಟು ಇವತ್ತು ಸಂಘಟನೆಯನ್ನು ಬಲಪಡಿಸ್ತೀರಾ ಅಂತ ಹೇಳಿ ಇವತ್ತು ನನಗೊಂದು ನಂಬಿಕೆ ಇದೆ. ಹಾಗೆ ದಯವಿಟ್ಟು ನಂಬಿಕೆ ಉಳಿಸ್ತೀರಾ ಅಂತ ಹೇಳೋದು ನನಗೆ ಬಹಳ ತುಂಬಾ ಖುಷಿ ಈ ವಿಚಾರ ಇದರಲ್ಲಿ. ಹಾಗಾಗಿ ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲರೂ ಸಹ ಸಂಘಟನೆಗಾಗಿ ತಮ್ಮ ಒಂದು ಶ್ರಮವನ್ನು ವಹಿಸ್ರಿ. ಕಾರ್ಮಿಕರು ಅಂತಂತಂದ್ರೆ ಇವತ್ತು ಅತಿ ಲೀಸ್ಟು ಇವತ್ತು ಲೀಸ್ಟ್ ಅಂದರೆ ಕಾರ್ಮಿಕರು ಅಷ್ಟು ಇವತ್ತು ಭಾರಿ ಕಷ್ಟ ಇದೆ ಕಾರ್ಮಿಕರಿಗೆ. ಅವ್ರಿಗೆ ಇವತ್ತು ಅವ್ರು ಲಕ್ಷ ದಿವಸಗಳಲ್ಲ, ಕೋಟಿ ದಿವಸಗಳಲ್ಲ, ಬೆಳಿಗ್ಗೆ ಎದ್ದು ಅವರು ಗಾಡಿ ಕೆಲಸ ಮಾಡಕ್ಕೆ ಹೋಗ್ಬೇಕು, ಇಲ್ಲದೆ ಗಾಡಿ ಕೆಲಸ ಮಾಡಬೇಕು, ಜೀವನ ಮಾಡಬೇಕು. ಹಾಗಾಗಿ ಅಂಥವರಿಗೆ ನಾವು ಸಹಕಾರ ಮಾಡಿದಾಗ ದೇವ್ರು ಎಲ್ಲ ಒಂದು ಕಡೆಯಲ್ಲಿ ನಮಗೊಂದು ಒಳ್ಳೇದು ಮಾಡ್ತಾನೆ ಮತ್ತು ನಮ್ಮ ಸಂಘಟನೆಗೆ ಒಂದು ಒಳ್ಳೇದಾಗುತ್ತೆ, ಒಂದು ಹೆಸರು ಬರುತ್ತೆ ಸಂಘಟನೆಗಾಗಿ. ಇವತ್ತು ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಇವತ್ತೆಲ್ಲ ನಮ್ಮ ಜಿಲ್ಲಾಧ್ಯಕ್ಷ ಆಗ್ಬೋದು, ಜಿಲ್ಲಾ ಕಮಿಟಿ ಆಗ್ಬೋದು, ಮತ್ತು ಬಿಜಾಪುರ ತಾಲೂಕು ಎಲ್ಲ ಮಹಿಳಾ ಅಧ್ಯಕ್ಷಗಳು ಮತ್ತು ನಮ್ಮ ಜೆಂಟ್ಸ್ ಅಧ್ಯಕ್ಷಗಳು ಎಲ್ಲರಿಗೂ ಸಮೇತ ಇವತ್ತು ನಮ್ಮ ರಾಜ್ಯ ಕಮಿಟಿ ಕಡೆಯಿಂದ ಎಲ್ಲರಿಗೂ ಒಂದು ತುಂಬ ಧನ್ಯವಾದ ಹೇಳ್ತಾ ಇದನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಕಾರ್ಮಿಕರು ಅಂದ್ರೆ ಯಾರ್ಯಾರು ಬರ್ತಾರೆ ಸರ್? ಕಟ್ಟಡ ಕಾರ್ಮಿಕರು ಸರ್ ಏನು ಇವತ್ತು ಒಂದು ಮನೆ ಪಾಯ ತೆಗೆದಿಂದ ಹಿಡಿದು ಮನೆ ಏನು ಇವತ್ತು ಗೃಹಪ್ರವೇಶವರೆಗೂ ಏನು ಇವತ್ತು ಮನೆಯನ್ನು ರೆಡಿ ಮಾಡಿ ಕೊಡ್ತಾರಲ್ಲ ಮೇಡಮ್. ಎಕ್ಸಾಂಪಲ್ ಈ ಮನೆ ಇದೆ, ಈ ಮನೆಯನ್ನೇ ಏನು ನಿರ್ಮಾಣ ಮಾಡಿದಾರೋ ಒಬ್ಬ ಕಾರ್ಪೆಂಟರ್ ಆಗ್ಬೋದು, ಪೇಂಟರ್ ಆಗ್ಬೋದು, ಒಬ್ಬ ಪ್ಲಂಬರ್ ಆಗ್ಬೋದು, ನೆಕ್ಸ್ಟ್ ಯಾರು ಎಲೆಕ್ಟ್ರಿಷಿಯನ್ ಆಗ್ಬೋದು, ಪ್ರತಿಯೊಬ್ಬರ ಕಾರ್ಮಿಕರು ಕಂಬಿ ಕಟ್ಟರ್ ಆಗ್ಬೋದು, ಪ್ರತಿಯೊಬ್ಬರು ಕಾರ್ಮಿಕರು ಮನೆ ಕಟ್ಟಕ್ಕೆ ಸಂಬಂಧಪಟ್ಟಂತ ಕಾರ್ಮಿಕರು ಕಟ್ಟಡ ಕಾರ್ಮಿಕರು. ಇದ್ರ ಜೊತೆಗೆ ರೋಡ್ ಕೆಲಸ ಮಾಡ್ತಕ್ಕಂಥವ್ರು, ಮತ್ತೆ ಕ್ರಷರ್ ಕೆಲಸ ಮಾಡೋರು, ಇಟ್ಟಿಗೆ ಫ್ಯಾಕ್ಟರಿ ಕೆಲಸ ಮಾಡ್ತಕ್ಕಂಥವ್ರು, ಈ ಕರೆಂಟ್ ಲೈನ್ ಕಂಬ ಇರ್ತಕ್ಕಂಥವ್ರು, ಇವರು ಕಟ್ಟಡ ಕಾರ್ಮಿಕರು ಇವರು ಒಳಪಡ್ತಾರೆ. ಈ ದಳದಲ್ಲಿ ಅಸಂಘಟಿತ ಕಾರ್ಮಿಕರು ಅಂತೇಳಿ ಅದರಲ್ಲಿ 102 ಕ್ಯಾಟಗರಿ ಇದೆ. ಬೀದಿ ಬದಿ ವ್ಯಾಪಾರ ಕಾರ್ಮಿಕರಲ್ಲಿ ನೋಂದಾಯಿಸ್ಕೊಳ್ಬಹುದು. ಹಾಗಾಗಿ ಇವತ್ತು ನಮ್ಮ ಇಲಾಖೆಯಲ್ಲಿ ಇವತ್ತು ಮುಂಚೆ 12 ಲಕ್ಷ ಮುಂಚೆ 12 ಲಕ್ಷ ಕೋಟಿ ದುಡ್ಡಿತ್ತು. ಅದರಲ್ಲಿ ಈಗ ಸರ್ಕಾರ ಇದ್ದಾಗ ಏನು ಮಕ್ಳಿಗೆ ಸ್ಕಾಲರ್ಶಿಪ್ ಆಗ್ಬೋದು, ಮತ್ತೆ ಕಿಟ್ಗಳು ಮತ್ತೆ ಲ್ಯಾಪ್ಟಾಪ್ಗೆ ಆಲ್ರೆಡಿ ಈಗ 6,000 ಕೋಟಿ ರೂಪಾಯಿ ದುಡ್ಡು ಆಲ್ರೆಡಿ ಖಾಲಿ ಹೋಗಿದೆ. ಇನ್ನು 6,000 ಕೋಟಿ ರೂಪಾಯಿ ದುಡ್ಡು ನಮ್ಮ ಮಂಡಳಿಯಲ್ಲಿ ಮಾತ್ರ ಉಳ್ಕೊಂಡಿದೆ.
ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ಗೆ ನಾವು ಗಮನ ತಂದು ನಮ್ಮ ಸಂಘಟನೆಯವರು ಶಿಕ್ಷಣವನ್ನು 1% ಇದ್ದದನ್ನು ಈ ನಮ್ಮ ನೂತನ ಸಚಿವರಾದಂತಹ ಸಂತೋಷ್ ಲಾಡ್ ಸರ್ ಅವರು ಅದನ್ನೀಗ 2% ಇವತ್ತು ಹೆಚ್ಚಿಗೆ ಮಾಡಿದ್ದಾರೆ. ಆ 2% ಹೆಚ್ಚಿಗೆ ಮಾಡಿದಾಗ ಇವತ್ತು ಅಮೌಂಟ್ ಕೂಡೀಕರಣ ಆದಾಗ ನಾಳೆ ಸಹ ಕಾರ್ಮಿಕರಿಗೆ ಏನು ಸೌಲಭ್ಯಗಳು ಬರ್ತಕ್ಕಂಥ ಸೌಲಭ್ಯಗಳು ಸ್ಕಾಲರ್ಶಿಪ್ ಆಗ್ಬೋದು, ಹಿರಿಯ ಸಹಾಯಧನ ಆಗ್ಬೋದು, ಇವತ್ತೊಂದು ಡಿತ್ತದಾಗ್ಬೋದು, ಆಮೇಲೆ ಮಕ್ಕಳದ್ದು ಸ್ಕಾಲರ್ಶಿಪ್ ಆಗ್ಬೋದು, ಇದಕ್ಕೆ ಹಣ ಕ್ರೋಢೀಕರಣ ಮಾಡ್ಬೇಕಂತ ಕೆಲಸನ ನಮ್ಮ ಸಂಘಟನೆಗಳು ಮಾಡಬೇಕಾಗಿದೆ ಇವತ್ತು. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಬರೀ ನಾವು ಅವರಿಗೆ ಕಾರ್ಡ್ ಮಾಡ್ಕೊಂಡು ಒಂದೇ ಇಲ್ಲ, ಶಿಕ್ಷಣ ಸಮೇತನ ಅವ್ರು ಗಮನ ತಂದು ಇವತ್ತು ಕ್ರೋಢೀಕರಣ ಮಾಡಿರ್ತಾನೆ. ಮನೇಲಿ ಇವತ್ತು ನಮ್ಮ ಬೇರೆ ದುಡ್ಡು ಇರ್ತಾನೆ, ನಾವು ಇವತ್ತು ಬೇರೆ ಕೆಲಸ ಮಾಡೋಕ್ಕಾಗೋದು. ಹಾಗಾಗಿ ದಯವಿಟ್ಟು ನಮ್ಮ ಸಂಘಟನೆ ಕಡೆಯಿಂದ ಇದು ಅತಿ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಜೊತೆಗೆ ಈ ನಿಜವಾದ ಕಾರ್ಮಿಕರಿದ್ದಾರೋ ಆ ಕಾರ್ಮಿಕ ಮಾತ್ರ ಗುರುತಿಸಿ. ನಿಮ್ಗೆ ಕಾರ್ಮಿಕ ಅಂತ ಗೊತ್ತಾಯ್ತು ಅಂತಂದ್ರೆ ಏನ್ ಕಾರ್ಮಿಕ ಅಧಿಕಾರಿದಾರೋ ಅವ್ರ ಗಮನಕ್ಕೆ ತಂದು ಅವ್ರ ಕಾರ್ಡ್ಗಳನ್ನ ಅವರು ರದ್ದು ಮಾಡ್ತಾರೆ. ಆ ಕೆಲಸ ಸಮೇತ ನಮ್ಮ ಸಂಘಟನೆ ಮಾಡಬೇಕು, ನಮ್ಮ ಸಂಘಟನೆ ಪದಾಧಿಕಾರಿಗಳು. ಹಾಗಾಗಿ ಈ ಕೆಲಸ ದಯವಿಟ್ಟು ನೀವು ಅಲ್ಲೇಬೇಕು ನೀವು. ಯಾಕೆ ಅಂದ್ರೆ ಇದು ನಿಜವಾದ ಕಾರ್ಮಿಕರಿಗೆ ಮಾತ್ರ ತಲುಪಕ್ಕೆ ಸೌಲಭ್ಯ. ಇದು ಎಲ್ಲರೂ ನಿಜವಾದ ಕಾರ್ಮಿಕರು ತಲುಪ್ತಾ ಇಲ್ಲ. ಟೋಟಲ್ ಈಗ 48 ಲಕ್ಷ ಟೋಟಲ್ ಈಗ ಕಾರ್ಡ್ಗಳಿದೆ. ನಮ್ಮ ಇನ್ಸ್ಪೆಕ್ಟರ್ ಮೇಡಮ್ ಹೇಳಿದಂಗೆ ಆಲ್ರೆಡಿ ಲಾಕ್ಡೌನ್ ಅಲ್ಲಿ 20,000 ರೂಪಾಯಿ ಒಂದ್ಸರಿ ಅಮೌಂಟ್ ಹಾಕಿರೋ, 3,000 ಒಂದ್ಸರಿ ಹಾಕಿರೋ ಜನಗಳು ಎಲ್ಲರೂ ಕಂಡ್ಕೊಂಡ್ರೆ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು. ಹಾಗಾಗಿ ಈಗ ಸರ್ಕಾರ ಬಹಳ ಕಂಡೀಷನ್ ಮಾಡಿದ್ದಾರೆ. ಹಾಗಾಗಿ ಈಗ ಬಹಳನೇ ಬದಲ ಮಾಡಿದೆ. ಆಲ್ರೆಡಿ ಟೋಟಲ್ ಈಗ ಎಷ್ಟು 75% ಕಾರ್ಮಿಕರೆಲ್ಲ ಕ್ಯಾನ್ಸಲ್ ಆಗ್ತಾ ಇದ್ದಾರೆ. ಅದಕ್ಕಾದಂತ ಏನು ನಿಯಮಗಳನ್ನ ಇವತ್ತು ನಮ್ಮ ಸಿ ಎಂ ಭಾರತಿ ಮೇಡಮ್ ಅವರು ಇವತ್ತು ಅದ್ರ ಬಗ್ಗೆ ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಫ್ಟ್ವೇರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹೊಸ ಸಾಫ್ಟ್ವೇರ್ ಸಮೇತ ಮಾಡಿದ್ದಾರೆ. ಆ ಸಾಫ್ಟ್ವೇರ್ ಸಮೇತ ಇನ್ನು ಅಪ್ಲೋಡ್ ಆಗಿಲ್ಲ. ದಯವಿಟ್ಟು ಏನು ಇವತ್ತು ಕಾರ್ಮಿಕರು ಇದ್ದರು, ನಾವು ನಾವು ಸಿ ಎಂ ಮೇಡಮ್ ಅವ್ರಿಗೂ ಮತ್ತು ಕಾರ್ಮಿಕ ಸಚಿವರಿಗೂ ಮನವಿ ಕೊಟ್ಟಿದ್ದೀವಿ. ಮುಂಚೆ ಯಾವ ಥರ ಸಾಫ್ಟ್ವೇರ್ ಇತ್ತೋ ಆ ಸಾಫ್ಟ್ವೇರ್ನ ದಯವಿಟ್ಟು ಮಾಡಿ. ಕಾರ್ಮಿಕರಿಗೆ ತೊಂದರೆ ಆಗ್ತಿದೆ, ರಿನ್ಯೂವಲ್ಗೆ ಆಗ್ಬೋದು, ಕ್ಲೈಮ್ಗೆ ಆಗ್ಬೋದು, ಹೊಸ ಕಾರ್ಡ್ ಆಗ್ಬೋದು. ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡು ನಾವು ನಮ್ದು ಒಂದೇ ಉದ್ದೇಶ, ಮುಂಚೆ ಯಾವ ಥರ ಸಾಫ್ಟ್ವೇರ್ ಇತ್ತು, ಯಾವ ಥರ ಸಾಮಾನ್ಯವಾಗಿತ್ತು ಸಾಫ್ಟ್ವೇರ್ ಅದು, ಅದೇ ರೀತಿ ಸಾಫ್ಟ್ವೇರ್ ಮಾಡಿ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ 15 ದಿವಸ ಟೈಮ್ ಸಮೇತ ತಗೊಂಡಿದ್ದಾರೆ. ಇವತ್ತು 15 ದಿವಸದಲ್ಲಿ ಮುಂಚೆ ಯಾವ ಥರ ಸಾಫ್ಟ್ವೇರ್ ಅದೇ ರೀತಿ ಸಾಫ್ಟ್ವೇರ್ ಮಾಡ್ಕೊಡ್ತೀವಿ. ನಿಜವಾದ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸ್ಕಾಲರ್ಶಿಪ್ ಸ್ಟಾಪ್ ಆಗಿತ್ತು, ಆ ಸ್ಕಾಲರ್ಶಿಪ್ ಸಮೇತ 15 ದಿವಸಗಳಲ್ಲಿ ಫಿಲ್ಟರ್ ಮಾಡ್ತಾ ಇದ್ದೀವಿ. ಮಾಡಿ ಕಾರ್ಮಿಕರನ್ನ ಏನು ನಿಜವಾದ ಕಾರ್ಮಿಕರಿಗೆ ಗುರುತಿಸಿ ಅವ್ರು ಕೊಟ್ಟು ಕೆಲಸ ಮಾಡ್ತಂತೇಳಿ ಮಾನ್ಯ ನಮ್ಮ ಕಾರ್ಮಿಕ ಸಚಿವರು ಸಮೇತ ನಮಗೆ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಭರವಸೆ ಸಮೇತ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ನಮ್ಮ ಸಂಘಟನೆಯಿಂದ ಅದು ಒಂದು ಒಳ್ಳೆ ನ್ಯೂಸ್ ಸಮೇತ ನಿಮ್ಮ ಮಾಧ್ಯಮ ಕಡೆಯಿಂದ ಬರ್ತದೆ. ಸರ್, ಈಗ ಅಪ್ಲಿಕೇಶನ್ ಯಾವ ರೀತಿ ಕೊಡ್ಬೇಕು ಸರ್? ಸೊ ಅಪ್ಲಿಕೇಶನ್ ಅಂತಂದ್ರೆ ಸರ್ ಇವತ್ತು ಆನ್ಲೈನ್ ಅಪ್ಲಿಕೇಶನ್ ಇದೆ. ಇದಕ್ಕಾಗಿ ಯಾವ್ದು ಶುಲ್ಕಗಳು ಇಲ್ಲ. ಇವತ್ತೇನು 2 ಫೋಟೋ, ಒಂದು ಆಧಾರ್ ಕಾರ್ಡು, ಒಂದು ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು, ಮನೆ ಎಷ್ಟು ಜನ ಇರ್ತಾರೋ ಅವರು ಒಂದು ಆಧಾರ್ ಕಾರ್ಡ್ ಕೊಟ್ಟಾಗ ಆ ಕಾರ್ಡನ್ನು ನಾವು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿದಾಗ ಒಂದು OTP ಬರುತ್ತೆ. OTP ಬಂದಾದ್ಮೇಲೆ ನೆಕ್ಸ್ಟ್ ಕಾರ್ಡ್ ಜನರೇಟ್ ಆಗುತ್ತೆ. ಜನರೇಟ್ ಆಗಿ ಆದಮೇಲೆ ಅದಕ್ಕೆ ಒಂದು ರಿಸಿಪ್ಟ್ ಬರುತ್ತೆ. ಆ ರಿಸಿಪ್ಟ್ ನೀವು ಇಟ್ಕೊಂಡಿರಿ. ಇಟ್ಕೊಂಡು ಯಾಕಾಗ್ತದೆ, ಏನು ಕಾರ್ಮಿಕ ಅಧಿಕಾರಿಗಳಿಗೂ ಅವ್ರಿಗೆ ನಿಮ್ಮ ಮನೆಗೆ ಬರ್ಬೋದು, ಇಲ್ಲಾಂದ್ರೆ ಫೋನ್ ಮುಖಾಂತರ ಆಗ್ಬೋದು. ನೀವು ವೆರಿಫಿಕೇಶನ್ ಮಾಡ್ತಾರೆ. ಅವರು ನಾನಾ ಥರ ಕೇಳ್ಬೋದು, ಕಷ್ಟ ಮಾಡಿ ಕೇಳ್ತಾರೆ, ಅವರು ಟ್ವಿಸ್ಟ್ ಮಾಡಿಲ್ಲ ಕೇಳ್ತಾರೆ. ನಿಜವಾದ ಕಾರ್ಮಿಕರಾಗಿದ್ದರೆ ಕಾರ್ಡ್ ಬರುತ್ತೆ, ಇಲ್ಲಾಂದ್ರೆ ಕಾರ್ಡ್ ರಿಜೆಕ್ಟ್ ಆಗುತ್ತೆ. ಮುಂಚೆ ಕಾರ್ಡ್ ರಿಜೆಕ್ಟ್ ನಾವು ಓಪನ್ ಮಾಡಿ ಮಾತ್ರ ಗೊತ್ತಾಗ್ತಿತ್ತು. ಈಗ ಹೊಸ ಸಾಫ್ಟ್ವೇರಲ್ಲಿ ಕಾರ್ಡ್ ರದ್ದು ಆಯಿತು ಅಂದರೆ ಅವರಿಗೆ ವಿತಿನ್ ಸೆಕೆಂಡಲ್ಲಿ ಕಾರ್ಡ್ ರದ್ದು ಆದ ತಕ್ಷಣವೇ ಅವರಿಗೆ ಮೆಸೇಜ್ ಬರುತ್ತೆ. ನಿಮ್ಮ ಕಾರ್ಡು ನೀವು ಕಾರ್ಮಿಕರ ಕಾರಣವಾಗಿ ನಿಮ್ಮ ಲೇಬರ್ ಕಾರ್ಡನ್ನು ವಜಾ ಮಾಡಲಾಗಿದೆ, ನೀವು ಅರ್ಹರಲ್ಲ ಅಂತ ವಿತಿನ್ ಸೆಕೆಂಡಲ್ಲಿ ಅವರಿಗೇನೆ ಮೆಸೇಜ್ ಬರುತ್ತೆ. ಆಗ ಯಾರು ಕೇಳುವಂಥ ಅವಶ್ಯಕತೆ ಇಲ್ಲ. ನಿಜವಾದ ಕಾರ್ಮಿಕರ ಕಾರ್ಡ್ ಬರುತ್ತೆ, ಇಲ್ಲಾಂದ್ರೆ ಕ್ಯಾನ್ಸಲ್ ಆಗುತ್ತೆ. ಇದರಿಂದ ಬಗ್ಗೆ ಬಹಳನೇ ನಮ್ಮ ಕಾರ್ಮಿಕ ಸಚಿವರು ಬಹಳನೇ ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅವ್ರ ಉದ್ದೇಶ ಎಷ್ಟೇನೆ, ನಿಜವಾದ ಕಾರ್ಮಿಕರಿಗೆ ಇದು ಸೌಲಭ್ಯ ತಲುಪಬೇಕು. ಬೇಕಾ ಯಾರು ಬೇಕಾದ್ರೆ ಇವತ್ತು AC ಆಫೀಸ್ಗೆ ಹೋಗೋದು, DC ಆಫೀಸ್ ಕೆಲಸ ಮಾಡ್ತಕ್ಕಂಥವ್ರು, ಇವತ್ತು ತಾಲೂಕು ಆಫೀಸಿಗೆ ಕೆಲಸ ಮಾಡ್ತಕ್ಕಂಥವ್ರು, ಕೆಲವು ಅಂಗನವಾಡಿ ಟೀಚರ್ಗಳು, ಪ್ರತಿಯೊಬ್ಬ ಆಮೇಲೆ ಹಾಸ್ಪಿಟಲ್ಗೆ ಹೋಗೋದಂತ ಈ ಕೆಲಸಗಳು ಮಾಡ್ತಕ್ಕಂಥ ಈ ಸಿಸ್ಟರ್ಗಳಾಗ್ಬೋದು, ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥ ಆಗ್ಬೋದು, ಪ್ರತಿಯೊಬ್ಬರು ಸಮೇತ ಇದು ಲೇಬರ್ ಕಾರ್ಡ್ ಮನೆಗಿದೆ. ಅಲ್ಲಿ ಮೇಡಮ್ ಹೇಳಿದ್ರು ಒಂದು ಮನೆ 4-5 ಲೇಬರ್ ಕಾರ್ಡ್ ಇದ್ದೇವೆ ಅಂತೇಳಿ. ಅದು ದಯವಿಟ್ಟು ಆ ಥರ ಇದ್ರೆ ನೀವೇನೇ ಹೋಗಿ ಕಾರ್ಮಿಕ ಆಫೀಸಿಗೆ ಹೋಗ್ಬಿಟ್ಟು ನೀವೇನೇ ಕಾರ್ಡನ್ನು ದಯವಿಟ್ಟು ರದ್ದು ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ನಾಳೆ ದಿವಸ ನಿಮ್ಮ ಬಗ್ಗೆ ಪೊಲೀಸ್ ಮೊಕದ್ದಮೆ ಸಮೇತ ಕೂಡಬೇಕು ಅಂತ ಕಾರ್ಮಿಕ ಸಚಿವರು ಅದ್ರ ಬಗ್ಗೆ ಕಡಕಾಗಿ ಸೂಚನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಹಾಗಾಗಿ ದಯವಿಟ್ಟು ಇದು ನಿಜವಾದ ಕಾರ್ಮಿಕರಿಗೆ ತಲುಪಬೇಕು. ನಮ್ಮ ಸಂಘಟನೆಯಿಂದ ನಿಜವಾದ ಕಾರ್ಮಿಕರಿಗೆ ತೋರಿಸೋ ಕೆಲಸ ನಾವು ಮಾಡಬೇಕು. ಸರ್, ಇದಕ್ಕೆ ಎಷ್ಟು ಆನ್ಲೈನ್ ಫೀ ಏನೈತೆ ಸರ್? ಇದಕ್ಕೆ ಯಾವ್ದು ಇಲ್ಲ ಸರ್. ಇದು ಆಕ್ಚುಲಿ ಯಾವುದಕ್ಕೆ ಇದು ಫೀಸ್ ಇಲ್ಲ ಮೇಡಮ್. ಮುಂಚೆ ಫೀಸ್ ಇತ್ತಿದ್ದು, ಯಾವುದೇ ಥರದ ಆನ್ಲೈನಲ್ಲಿ ಯಾವುದೇ ಥರದ ಫೀಸ್ ಇಲ್ಲ. ಈಗ ಸ್ಟಾಪ್ ಇದೆ, ರನ್ ಇದೆ ಸರ್? ಈಗ ಆಲ್ರೆಡಿ ಈಗ ಹೊಸ ಸಾಫ್ಟ್ವೇರ್ ಮಾಡಿದ್ದಾರೆ. ಏನಾಗಿದೆ ಸಾಫ್ಟ್ವೇರ್ ಅದು ಅಪ್ಡೇಟ್ ಆಗಿಲ್ಲ ಅದು. ಹಾಗಾಗಿ ಮುಂದಿನ ದಿವಸ ಅದಕ್ಕೆ ಮನವಿ ಕೊಟ್ಟಿದ್ದೀವಿ. ಇನ್ನು 15 ದಿವಸಗಳಲ್ಲಿ ಮುಂಚೆ ಯಾವ ಥರ ಸರಳವಾಗಿತ್ತೋ ಅದೇ ರೀತಿ ಸರಳ ಮಾಡ್ತೀವಿ ಅಂತೇಳಿ ನಮ್ಮ CO ಮೇಡಮ್ ಮತ್ತು ಭಾರತಿ ಮೇಡಮ್ ಅವರು ಮತ್ತು ಕಾರ್ಮಿಕ ಸಚಿವರು ಸಮೇತ ನಮಗೆ ಅವರು ಭರವಸೆ ನೀಡಿದ್ದಾರೆ. ನನ್ನ ಸಂಘಟನೆ ಜೊತೆಲೆ ನಾವು 5 ಸಂಘಟನೆಗಳ ಜೊತೆಗೂಡಿ ನಾವು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಭರವಸೆ ಕೊಡ್ತಾರೆ. 15 ದಿವಸದೊಳಗೆ ಅದು ನಿಮ್ಮ ಗಮನಕ್ಕೂ ಬರ್ತದೆ, ನಮ್ಮ ಗಮನಕ್ಕೂ ಬರ್ತದೆ.